ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಅಭಿಮಾನಿಗಳಾದ ತಮಗೆ ಜಂಬೂ ಸವಾರಿ ಎಂಬ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯ ವಿಷಯ ಮಂಡೋದರಿ. ಇಂದು ನಾನು ಪಂಚಕನ್ಯೆಯರಲ್ಲಿ ಒಬ್ಬಳಾದ ಮಹಾಸಾಧ್ವಿ ಎಂದು ಕೀರ್ತಿ ಪಡೆದ ಮಹಿಳೆಯಾದ ರಾವಣನ ಪತ್ನಿ ಮಂಡೋದರಿಯ ಜೀವನ ಕಥನವನ್ನು ತಮ್ಮೆದುರು ತರುತ್ತಿದ್ದೇನೆ. ಪರಮಶೈವನು, ಪರಮಧಾರ್ಮಿಕನು ಹಾಗೂ ದಾನವ ವಿಶ್ವಕರ್ಮ ಎಂದು ಪ್ರಸಿದ್ಧಿ ಪಡೆದವನು ಮಾಯಾಸುರ ಅಥವಾ ಮಯ. ಒಂದು ಸಲ ಈ ಮಾಯಾಸುರನು ಸರೋವರವೊಂದರ ಬಳಿ ದೇವಕನ್ಯೆಯಾದ ಹೇಮೆ ಎಂಬುವಳನ್ನು ನೋಡಿ ಅವಳ ಸೌಂದರ್ಯಕ್ಕೆ ಬೆರಗಾಗುತ್ತಾನೆ. ಅವಳು ಕೂಡ ಇವನತ್ತ ಆಕರ್ಷಿತಳಾಗುತ್ತಾಳೆ. ಆಗ ಇಬ್ಬರೂ ಪರಸ್ಪರ ಒಪ್ಪಿ ಗಂಧರ್ವ ವಿವಾಹವಾಗುತ್ತಾರೆ. ಇವರ ಪ್ರೀತಿಯ ಪ್ರತೀಕವೇ ಮಂಡೋದರಿ. ದೇವಲೋಕದ ಕನ್ಯೆಯಾದ ಹೇಮೆ ಮಗಳು ಮಂಡೋದರಿಯನ್ನು ಪತಿ ಮಾಯಾಸುರನಿಗೆ ಒಪ್ಪಿಸಿ ತನ್ನ ಲೋಕಕ್ಕೆ ತೆರಳುತ್ತಾಳೆ. ಇತ್ತ ಮಯ ತನ್ನ ಮುದ್ದು ಮಗಳಾದ ಮಂಡೋದರಿಯನ್ನು ತುಂಬಾ ಪ್ರೀತಿಯಿಂದ ಬೆಳೆಸುತ್ತಾನೆ. ಯೌವನಕ್ಕೆ ಕಾಲಿಟ್ಟ ಮಂಡೋದರಿ ಕೂಡ ತನ್ನ ತಾಯಿಯಂತೆ ಅಪೂರ್ವ ಲಾವಣ್ಯವತಿಯಾಗಿ ಸುರಕನ್ಯೆಯಂತೆ ಕಾಣುತ್ತಿದ್ದಾಳೆ. ಮಯ ಈಗ ಇಂತಹ ಸೌಂದರ್ಯವತಿ ಪುತ್ರಿಗೆ ವರ ಹುಡುಕಲು ಪ್ರಾರಂಭಿಸುತ್ತಾನೆ. ಅವಳಿಗೆ ಒಪ್ಪುವಂತಹ ಯೋಗ್ಯನಾದ ವರನ ನಿರೀಕ್ಷೆಯಲ್ಲಿದ್ದಾನೆ. ಹೀಗೆ ಒಮ್ಮೆ ಮಯನು ಮಗಳು ಮಂಡೋದರಿಯೊಂದಿಗೆ ಹೊರಗೆ ವಿಹಾರ ಮಾಡುತ್ತಿದ್ದಾಗ ಬೇಟೆಯಾಡಲೆಂದು ಅತ್ತ ಬಂದ ರಾವಣನ ದೃಷ್ಟಿ ಇವರ ಮೇಲೆ, ಅದರಲ್ಲೂ ಸುಂದರಿ ಮಂಡೋದರಿಯ ಮೇಲೆ ಬೀಳುತ್ತದೆ. ಅಪಾರ ರೂಪರಾಶಿಯಿಂದ ಕಂಗೊಳಿಸುತ್ತಿರುವ ಮಂಡೋದರಿಯನ್ನು ಕಂಡ ರಾವಣ ಬೆಕ್ಕಸ ಬೆರಗಾಗಿ ನೋಡುತ್ತಾ ನಿಂತು ಬಿಡುತ್ತಾನೆ. ನಂತರ ಸಾವರಿಸಿಕೊಂಡು ಮಯನತ್ತ ಬಂದು, ಯಾರು ನೀನು, ಯಾರು ಈ ಸುಂದರಿ ಎಂದು ಕೇಳುತ್ತಾನೆ. ಆಗ ಮಯನು, ನಾನು ದಾನವ ಶಿಲ್ಪಿ, ಇವಳು ನನ್ನ ಮಗಳು ಮಂಡೋದರಿ ಎಂದು ಹೇಳುತ್ತಾನೆ. ರಾವಣನು ಕೂಡ ನಾನು ವಿಶ್ರವಸಿನ ಮಗ ರಾವಣ ಎಂದು ತನ್ನನ್ನು ಪರಿಚಯಿಸಿಕೊಳ್ಳುತ್ತಾನೆ. ತದೇಕ ಚಿತ್ತದಿಂದ ಮಂಡೋದರಿಯನ್ನು ಒಮ್ಮೆ ನೋಡಿ ನಂತರ, ದಾನವ ಶಿಲ್ಪಿಯೇ, ನಾನು ನಿನ್ನ ಪುತ್ರಿಯಲ್ಲಿ ಅನುರಕ್ತನಾಗಿದ್ದೇನೆ. ನೀನು ಒಪ್ಪಿದರೆ ಅವಳನ್ನು ವಿವಾಹವಾಗಲು ಸಿದ್ಧ ಎನ್ನುತ್ತಾನೆ. ಈ ಮಾತನ್ನು ಕೇಳಿದ ಮಂಡೋದರಿ ಆತಂಕದಿಂದ 2 ಹೆಜ್ಜೆ ಹಿಂದೆ ಸರಿದು ನಿಲ್ಲುತ್ತಾಳೆ. ಮಯನ ಮುಖವು ಸಪ್ಪಗಾಗುತ್ತದೆ. ಇದನ್ನು ಕಂಡ ರಾವಣ, ಏಕೆ ಆತಂಕಗೊಂಡಿರುವಿರಿ? ಇಬ್ಬರು ಏನೂ ಭಯಪಡಬೇಡಿ. ಮಯನೇ, ನಿನ್ನ ಮಗಳನ್ನು ಅತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ, ಒಪ್ಪಿಕೋ ಎನ್ನುತ್ತಾನೆ. ಆಗ ಮಯನು, ದಾನವ ಶ್ರೇಷ್ಠನಾದ ನೀನು ಲಂಕಾಧಿಪತಿ, ನೀನೆಲ್ಲಿ ನಾವೆಲ್ಲಿ? ನನ್ನ ಪುತ್ರಿ ಬಹು ಸೂಕ್ಷ್ಮ ಸ್ವಭಾವದವಳು ಎಂದು ಇನ್ನೂ ಏನೋ ಹೇಳುತ್ತಿರುವಾಗಲೇ ರಾವಣ ಅವನನ್ನು ತಡೆದು, ನೀನು ಒಪ್ಪಿದರೆ ಪ್ರೀತಿಯಿಂದ ನಿನ್ನ ಮಗಳನ್ನು ವಿವಾಹವಾಗುತ್ತೇನೆ, ಇಲ್ಲವಾದರೆ ಎಂದು ಕೊಂಚ ಗಂಭೀರ ಮುಖಮುದ್ರೆ ಮಾಡಿ ಇವನತ್ತ ನೋಡುತ್ತಾನೆ. ಆಗ ಮಯ ಮಗಳತ್ತ ಒಮ್ಮೆ ನೋಡಿ ಸ್ವಲ್ಪ ಯೋಚಿಸಿ, ಈತ ಹೇಳುವುದನ್ನು ನೋಡಿದರೆ ನಾನು ಒಪ್ಪಿದರೆ ಪ್ರೀತಿಯಿಂದ ಮದುವೆ, ಇಲ್ಲವಾದರೆ ಬಲವಂತದಿಂದ ಮದುವೆ. ಮಗಳನ್ನು ಸ್ವಲ್ಪ ಬದಿಗೆ ಕರೆದು ತನ್ನ ಮನದ ವಿಚಾರವನ್ನು ಒಳಗೆ ತಿಳಿಸಿದಾಗ ಮಂಡೋದರಿ ಅನ್ಯದಾರಿ ಇಲ್ಲದೆ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಆದರೆ ಅಪರೂಪ ಲಾವಣ್ಯವತಿಯಾದ ಮಂಡೋದರಿಯನ್ನು ಪಡೆಯಲೋಸುಗ ಮಯನಿಗೆ ಬೆದರಿಕೆ ಹಾಕಿರುತ್ತಾನೆ. ನಿಜವಾಗಿ ರಾವಣನು ಪ್ರೀತಿಯಿಂದಲೇ ವಿವಾಹವಾಗಿ ಮಯನಿಗೆ ನಮಸ್ಕರಿಸಿ ಹೆಂಡತಿ ಮಂಡೋದರಿಯೊಡನೆ ತನ್ನ ಸ್ವರ್ಣಮಯ ಭೂಮಿಯಾದ ಲಂಕೆಗೆ ಬಂದಿಳಿಯುತ್ತಾನೆ. ಚಲುವೆ ಮಂಡೋದರಿಯ ಕಾಲ್ಗುಣದಿಂದ ರಾವಣನು ಲಂಕೇಶ್ವರನೆಂದು ತ್ರಿಲೋಕವೀರನೆಂದು ಪ್ರಸಿದ್ಧಿ ಪಡೆಯುತ್ತಾನೆ. ಮಂಡೋದರಿ ಪತಿಯ ಸೇವೆ ಮಾಡುತ್ತಾ ರಾವಣನ ಅನುರೂಪ ಮಡದಿಯಾಗಿ ಅಪ್ರತಿಮ ವೀರರೆನಿಸಿದ ಅಕ್ಷಯಕುಮಾರ ಮತ್ತು ಇಂದ್ರಜಿತು ಎಂಬ 2 ಪುತ್ರರಿಗೆ ಜನ್ಮ ನೀಡುತ್ತಾಳೆ. ಪತಿ ಧರ್ಮ ಪಾಲಿಸುತ್ತ ಧರ್ಮಪಾರಾಯಣಳಾಗಿ ಲಂಕೇಶ್ವರನಿಯಾಗಿ ಜೀವನ ನಡೆಸುತ್ತಿದ್ದರೂ ಪತಿಯ ತಪ್ಪುಗಳನ್ನು ತಿದ್ದುವುದು ಮಂಡೋದರಿಯ ಕಾರ್ಯವಾಗುತ್ತಿತ್ತು. ಅವನ ತಪ್ಪುಗಳನ್ನು ತಿದ್ದುವರಲ್ಲಿ ಯಾವಾಗಲೂ ಹಿಂದೆ ಬೀಳುತ್ತಿರಲಿಲ್ಲ. ಆಗ ರಾವಣನೂ ಕೂಡ ಪತ್ನಿಯ ವಿವೇಕವನ್ನು ಕೊಂಡಾಡುತ್ತಾ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಸರಿದಾರಿಗೆ ಬರುತ್ತಿದ್ದನು. ಆದರೆ ಅಧಿಕಾರದ ಮದ, ಐಶ್ವರ್ಯದ ಮದ, ಯೌವನದ ಮದದಿಂದ ಕುರುಡನಾಗಿ ಮಾಡಬಾರದ ಘೋರ ತಪ್ಪೊಂದನ್ನು ಮಾಡುತ್ತಾನೆ. ಯಾವ ತಪ್ಪದು? ದಶರಥ ಪುತ್ರ ಶ್ರೀರಾಮನ ಧರ್ಮಬೀರುವಾದ ಪ್ರೀತಿಯ ಸಂಗಿನಿ ಪರಮ ಪಾವನೆ ಒಲುಮೆಯ ಪತ್ನಿಯಾದ ಸೀತಾಮಾತೆಯನ್ನು ಅಪಹರಿಸಿ ತನ್ನ ರಾಜವನವಾದ ಅಶೋಕವನದಲ್ಲಿ ತಂದಿರಿಸಿದ್ದು. ಈ ವಿಷಯವನ್ನು ಕೇಳಿದ ಮಂಡೋದರಿ ಅಘಾತಕ್ಕೊಳಗಾಗಿ ಸೀತಾಮಾತೆಯ ಸ್ಥಿತಿಗೆ ಮಮ್ಮಲ ಮರುಗುತ್ತಾಳೆ. ಹಾಗೂ ಪತಿಯ ಮನವೊಲಿಸಿ ಪರಸ್ತ್ರೀಯರನ್ನು ಹೀಗೆ ಕದ್ದು ತರುವುದು ತಪ್ಪು ಎಂದು ಹೇಳಿ ಪತಿಯನ್ನು ಈ ಪಾಪದಿಂದ ಪಾರು ಮಾಡಲು ಸಿದ್ಧಳಾಗುತ್ತಾಳೆ. ಪತಿಯೇ, ಇದೇನು ನಿನ್ನೀ ಕೆಲಸ?
ತ್ರಿಲೋಕವೀರನೆಂದು ಪ್ರಖ್ಯಾತನಾದ ನೀನು ಒಬ್ಬ ಪರಸ್ತ್ರೀಯನ್ನು ಕದ್ದು ತರುವುದೇ? ನಿನ್ನಂಥ ಲೋಕ ಪ್ರಖ್ಯಾತನಿಗಿದು ಉಚಿತವೇ ಎಂದು ರಾವಣನನ್ನು ಪ್ರಶ್ನಿಸಿದ ಮಂಡೋದರಿ, ಪತಿವ್ರತೆ ಎನಿಸಿದ ಒಬ್ಬ ಸ್ತ್ರೀಯಳನ್ನು, ಅದು ಅವಳ ಗಂಡನಿಲ್ಲದ ಸಮಯದಲ್ಲಿ ಮೋಸದಿಂದ ಕದ್ದು ತರುವುದು ವೀರತ್ವವಲ್ಲ. ನಿನ್ನ ಶ್ರೇಯಸ್ಸಿಗಿದು ದೊಡ್ಡ ಕಳಂಕ. ದಯವಿಟ್ಟು ಈ ಮಾತೆಯನ್ನು ಬಿಟ್ಟು ಬಿಡು. ಆಧಾರದಿಂದ ಅವಳ ಪತಿಗೊಪ್ಪಿಸು. ಕಾಯ ವಾಚ ಮನಸ ನಾನೇ ನಿನಗರ್ಪಿತಳಾಗಿರುವಾಗ ಇಂತಹ ಹೀನ ಕಾರ್ಯವೇಕೆ ಲಂಕೇಶ್ವರ? ದಯವಿಟ್ಟು ನನ್ನ ಮಾತನ್ನು ಕೇಳು. ಈ ಮಾತೆಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಅವನಲ್ಲಿ ಕ್ಷಮೆ ಕೇಳಿ ಬಾ ಎಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಾಳೆ. ಪತ್ನಿಯ ಈ ಹಿತೋಪದೇಶದ ಮಾತುಗಳು ಕಾಮಾಂಧನಾದ ರಾವಣನನ್ನು ಶೂಲದಂತೆ ಇರಿದವು. ಅವಿವೇಕದ ಪರಾಕಾಷ್ಠೆಯಲ್ಲಿದ್ದ ರಾವಣ ಪತ್ನಿಯ ಮಾತಿಗೆ ಕಿವುಡನಾಗಿ ರಾಮನೊಡನೆ ಯುದ್ಧಕ್ಕೆ ನಿಂತ. ಯುದ್ಧದಲ್ಲಿ ತನ್ನೆರಡೂ ಮಕ್ಕಳನ್ನು ಕಳೆದುಕೊಂಡರೂ ರಾವಣನಿಗೆ ಬುದ್ಧಿ ಬರಲಿಲ್ಲ. ಅದರ ಫಲ ನೇರವಾಗಿ ಶ್ರೀರಾಮನೊಡನೆ ಯುದ್ಧ. ಘೋರ ಯುದ್ಧದ ಫಲ ವೀರಾಗ್ರಣಿ ಮಹಾನ್ ಬಲಶಾಲಿ ರಾವಣೇಶ್ವರನ ಸಾವು. ವಿಷಯ ತಿಳಿದ ಮಂಡೋದರಿ ಯುದ್ಧ ಭೂಮಿಗೆ ಧಾವಿಸಿ ಬಂದಳು. ಈ ಮೊದಲು ತನ್ನಿಬ್ಬರು ಪುತ್ರರ ಸಾವಿನಿಂದ ಅಪಾರ ನೋವು ಅನುಭವಿಸಿದ ಮಂಡೋದರಿ ಈಗ ಪತಿಯ ಸಾವಿನಿಂದ ಸಂಪೂರ್ಣ ಕುಸಿದು ಹೋದಳು. ಪತಿಯ ಶವದ ಮೇಲೆ ಬಿದ್ದು ಗೋಳಾಡಿ ರೋಧಿಸತೊಡಗಿದಳು. ದುಃಖದ ಕಟ್ಟೆಯೊಡೆದು ಎದೆ ಬಿರಿಯುವಂತೆ ಪ್ರಲಾಪಿಸತೊಡಗಿದಳು. ಎಲೈ ವೀರಾಗ್ರಣಿ, ನೀನು ನನ್ನ ಹಿತವಚನವನ್ನು ಮೊದಲೇ ಕೇಳಿದ್ದರೆ ಹೀಗೆ ನೀನು ನನ್ನನ್ನು ಅನಾಥಳನ್ನಾಗಿ ಮಾಡಿ ಹೋಗುತ್ತಿರಲಿಲ್ಲ. ಹೀಗೇಕೆ ನಡುನೀರಿನಲ್ಲಿ ನನ್ನ ಕೈ ಬಿಟ್ಟು ಹೋದೆ ಎಂದು ವಿಧವಾಗಿ ಪ್ರಲಾಪಿಸತೊಡಗುತ್ತಾಳೆ. ದುಃಖದಿಂದ ಜರ್ಜರಿತಳಾದ ಮಂಡೋದರಿಯನ್ನು ಸಮಾಧಾನ ಪಡಿಸಿದ ರಾಮ ತನ್ನ ಪತ್ನಿ ಸೀತೆಯೊಂದಿಗೆ ಅಯೋಧ್ಯೆಗೆ ತೆರಳುತ್ತಾನೆ. ತನ್ನ ಸಂಸಾರ ಸಂಪೂರ್ಣ ನಾಶವಾದರೂ ಮಂಡೋದರಿ ಇಷ್ಟಕ್ಕೆಲ್ಲ ಕಾರಣ ಸೀತೆಯೇ ಎಂದು ಅವಳನ್ನು ದೂರಲಿಲ್ಲ. ತನ್ನ ಮಕ್ಕಳ ಪತಿಯ ಸಾವಿಗೆ ಅವಳೇ ಕಾರಣವೆನ್ನಲಿಲ್ಲ. ಬದಲಾಗಿ ತನ್ನ ಹಿತನುಡಿಯನ್ನು ಕೇಳದೆ ಕೆಣಕಿ ಕಾಳಗ ಮಾಡಿ ತನ್ನ ಸಾವನ್ನು ತಾನೇ ತಂದುಕೊಂಡು ತನ್ನನ್ನು ವಿಧೇಯನ್ನಾಗಿಸಿದುದು ತನ್ನ ಕರ್ಮವೆಂದು ದುರ್ಗತಿಯೆಂದು ತನ್ನಷ್ಟಕ್ಕೆ ತಾನೇ ಸಮಾಧಾನ ತಂದುಕೊಳ್ಳುತ್ತಾಳೆ. ತನ್ನ ಪತಿ ಲೋಕಕಂಟಕನಾಗಿದ್ದರೂ ಸಹ ಸಾಯುವ ತನಕ ಪತಿ ಪಾರಾಯಣಳಾಗಿಯೇ ಉಳಿದದ್ದು ಮಂಡೋದರಿಯ ಹಿರಿಮೆ. ಮಹಾನ್ ಸ್ವಾಭಿಮಾನಿ ಪತಿವ್ರತೆಯಾದ ಮಂಡೋದರಿ ಪತಿಯೇ ಪರದವೆಂದು ಪೂಜಿಸಿದವಳು. ಪತಿ ಕೆಟ್ಟವನೆಂದು ಹೀನಾಯ ಕೆಲಸ ಮಾಡಿದವನೆಂದು ಎಂದೂ ಅವನನ್ನು ದೂಷಿಸಲಿಲ್ಲ, ದ್ವೇಷಿಸಲಿಲ್ಲ. ಬದಲಾಗಿ ಮನ ಪರಿವರ್ತನೆ ಮಾಡಲು ನೋಡಿದಳು. ಗಂಡನ ತಪ್ಪುಗಳನ್ನು ತುಂಬು ಹೃದಯದಿಂದ ಮನ್ನಿಸಿ ತನ್ನ ಹೃದಯವಂತಿಕೆ ಮೆರೆದ ಮಂಡೋದರಿ ಮಹಾನ್ ಮಹಿಳೆ. ಶ್ರೇಷ್ಠ ಸ್ತ್ರೀಯರ ಸಾಲಿಗೆ ಸೇರಿದುದು ತುಂಬಾ ಗಮನಾರ್ಹ ಅಂಶ. ಪಂಚಕನ್ಯೆಯರಲ್ಲಿ ಅಹಲ್ಯೆ ಮತ್ತು ತಾರೆ ಬ್ರಾಹ್ಮಣರು, ಸೀತೆ ದ್ರೌಪದಿಯರು ಕ್ಷತ್ರಿಯರು, ಇನ್ನೋರ್ವ ತಾರೆ ವಾಲಿಯ ಪತ್ನಿ ಕಪಿವಂಶದವಳು. ಆದರೆ ಮಂಡೋದರಿ ರಾಕ್ಷಸ ಕುಲದವಳು. ರಾಕ್ಷಸ ಕುಲದಲ್ಲಿ ಹುಟ್ಟಿದರೂ ತನ್ನ ಸಂಸ್ಕಾರ ಬಲದಿಂದ, ಸನ್ನಡತೆಯಿಂದ, ಸಾತ್ವಿಕತೆಯಿಂದ, ಸದ್ಗುಣದಿಂದ ಹಾಗೂ ಅಸಾಧಾರಣ ಪಾತಿವ್ರತ್ಯದಿಂದ ಪಂಚಮಹಾಕನ್ಯೆಯರಲ್ಲಿ ಒಬ್ಬಳೆಂದು ಪ್ರಸಿದ್ಧಿ ಪಡೆದು ಕೀರ್ತಿವಂತ ಪುಣ್ಯ ಪಡೆದ ಮಹಿಳೆಯೆಂದು ಖ್ಯಾತಳಾದ ಮಂಡೋದರಿ ನಿಜವಾಗಿಯೂ ಪರಮ ಪಾವನೆ, ಪ್ರಾತಸ್ಮರಣೀಯಳು. ಒಬ್ಬಳೆಯ ಮಗಳಾಗಿ ಹುಟ್ಟಿ ತಂದೆಯ ಅಪಾರ ಪ್ರೀತಿ ಪಡೆದು ತ್ರಿಲೋಕವೀರನ ಪತ್ನಿಯಾದರೂ ಕೂಡ ಜೀವನದುದ್ದಕ್ಕೂ ನೋವನ್ನೇ ಹಾಸಿ, ನೋವನ್ನೇ ಹೊದ್ದು, ನೋವನ್ನೇ ಉಂಡರೂ ಸ್ವಾಭಿಮಾನಿಯಾಗಿ ಪರಮ ಪತಿವ್ರತೆಯಾಗಿ ಬಾಳಿದ ಪಂಚಮಹಾಕನ್ಯೆಯರಲ್ಲಿ ಒಬ್ಬಳೆಂದು ಖ್ಯಾತಿ ಪಡೆದ ಮಂಡೋದರಿಯ ಈ ಜೀವನ ಕಥನವನ್ನು ಆಲಿಸಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಈ ಸಂಚಿಕೆಗೆ ಈಗ ವಿರಾಮ ನೀಡುತ್ತಿದ್ದೇನೆ. ಮತ್ತೆ ನಿಮ್ಮ ಭೇಟಿ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ನವೀನ ವಿಷಯಗಳಲ್ಲಿ ಎಂದು ಹೇಳುತ್ತಾ ಮತ್ತೊಮ್ಮೆ ಅಭಿಮಾನಿ ಕೇಳುಗ ಬಳಗಕ್ಕೆ ನನ್ನ ಶರಣಾರ್ಥಿಗಳು.